ಹಾಳಾದವಳು. ನಾನು ಇರಬಾರ್ದು ಅಂತ ಅನ್ಕೊಂಡಾಗ ಈಗ ಹೊಟ್ಲೆ ಉಳಿಯಕತ್ತಾಳೇನ? ನಾನು ಏನೆಲ್ಲ ಪ್ಲ್ಯಾನ್ ಮಾಡುವಾಗನ ಈಕಿಗೆ ಹಿಂಗೆಲ್ಲ ಆಗಕತ್ತದನ? ಅಲ್ಲ, ಚೆಕ್ ಮಾಡ್ಕೊಂಡು ನೋಡ್ತೇನೆ ತಂದಾಳ. ಈಗ ಚೆಕ್ ಮಾಡ್ಕೊಂಡು ನೋಡಿದಾಗ ನಿಂತದಂತ ಗೊತ್ತಾದ್ರೆ ನಾನು ತಮ್ಮ ಹೇಳಿದಂಗೆ ಮಾಡಲ ನಾನು? ಬೇಡ, ನನ್ನ ವಂಶದ ಕೂಡಿ ನಾನು ಹಾಳು ಮಾಡೋದು ಸರಿ ಅನ್ಸವಲ್ತ ನನಗೆ. ಯಾಕೆ ಆದರೆ ಏನು ಮಾಡಲಿ? ಇಲ್ಲ, ಈಗ ಆಕೆಗೆ ಆಗಬಾರ್ದು. ನಾನು ಅನ್ಕೊಂಡಿದ್ದೆಲ್ಲ ಹಾಗೆ ಈಕೆ ಮನೆಯಿಂದ ನನಗೆ ಹೊರಗೆ ಹಾಕೋ ಮಟ ಈಕೆ ಬಸರಾಗಬಾರ್ದು. ಇಲ್ಲ, ಈಗ ಬಸರಾದ್ಲಂದ್ರೆ ನಾನು ಏನು ಮಾಡೋಕ್ಕೂ ಆಗಂಗಿಲ್ಲಲ್ಲ ಆಕೆಗೆ. ಆಕೆ ಹೇಳಿದಂಗೆ ನಾನು ಕೇಳ್ಕೊಂತ ಕುಂದ್ರಬೇಕಾ? ಅಮ್ಮ, ಏನು ಮಾತಾಡತ್ತಿದ್ದೆ ನೀನು? ಏನು ಅನ್ನತ್ತಿದ್ದೆ ನೀನು? ನೀ ಅನ್ನೋದು ಖರೇನ? ಅಲ್ಲ, ನೀನು ಅತ್ತಿಗೆ ಬಸರು ಉಳಿದ್ರೆ ಅದನ್ನ ನಾಶ ಮಾಡ್ಬೇಕು ಅಂತ ಅಂದ್ಕೊಳತ್ತಿದ್ದಿ. ನಾನು ಕೇಳಿಸ್ಕೊಂಡಿರೋದು ನಿಜನಾ? ಅಯ್ಯ, ನಾನೇನು ಮಾತಾಡತ್ತ ನೀನೇನು ಕೇಳಿಸ್ಕೊಂಡಿದ್ದಿ? ನಾನು ಆಕಿ ಬಸ್ಸು ಇರ್ಬೋದು, ಚೆಕ್ ಮಾಡ್ಕೊಂಡು ನೋಡ್ತೇನೆ ಅಂತ ಅಂದಾಳಂತ ನಾನು ಅನ್ನಕತ್ರ ಈಕಿದೇನೋ ಹೇಳ್ತಾಳಿಕಿ. ಬಿಡಾಡಿ ಹಡ್ಬಿಟ್ಟು ಹೋಗಿ ನನ್ನ ತಲೆ ಕೆಡಿಸ್ಬೇಡ ಕಡೆ. ಸಾಕು ಸುಮ್ಮನಿರಮ್ಮ. ನೀನು ಅಂದಿರೋದನ್ನ ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಈಗ ನನ್ನನ್ನು ಯಾಮರ್ಸಕ್ಕೆ ಬರಬೇಡ. ನೀನು ಬದಲಾಗಿದೆಯಾ ಅಂತ ನಾವೆಲ್ಲ ಅನ್ಕೊಂಡೇವಿ. ಆದ್ರೆ ನೀನು ಯಾಕೋ ಬದಲಾಗಿಲ್ಲ ಅಂತ ಅನ್ಸಕತ್ತದ ನನಗೆ. ನಿಜ ಹೇಳಮ್ಮ, ನೀನು ಬದಲಾಗಿದೆಯಾ ಅಥವಾ ಇನ್ನೂ ಬದಲಾಗಿರೋ ಥರ ನಾಟಕ ಮಾಡ್ತಾ ಇದೀಯಾ ಅಮ್ಮ? ಹೇಳು ಅಮ್ಮ, ಮಾತಾಡು. ಇವಾಗ ನೀನು ಹೇಗೆ ತಿಳಿಯಿತು ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿ? ಹಾಂ, ಯಾಕಮ್ಮ, ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಏನಾಯ್ತು ನಿನಗೆ? ಅಯ್ಯೋ ದೇವ್ರ, ನಾನು ಮಾತಾಡೋದು ನಿನಗೇನು ಕೇಳಿಸ್ತಿಲಿ? ನಾನು ಏನು ಅನ್ನತ್ತ ಅನ್ನೋದು ನನಗೆ ಗೊತ್ತಿಲ್ಲ. ನನಗೇನು ತಿಳಿದಂಗೆ ಅದನ್ನು ಮಾತಾಡತಾನೋ. ನೀನೊಬ್ಬಾಕಿ ಬಂದ ಹೇಳು ಅಂದರೆ ಏನು ಹೇಳಿ? ನಾನು ಏನು ಮಾತಾಡೋದ ನಂತರ ನಿನಗೆ ಹೇಳು ಅಂತೆಲ್ಲ. ಇವಾಗಾದರೂ ಆಕೆ ಏನಾರ ಬಸ್ರು ಉಳಿದ್ರೆ ಅದು ಹೆಂಗೆ ನಾಶ ಮಾಡಲಿ ಅಂತ ಅನ್ನತ್ತಿದ್ದಿ? ಅದು ನನ್ನ ಕಿವಿಗೆ ಬಿತ್ತಮ್ಮ, ಬಿತ್ತು. ಖರೆ ಹೇಳು, ನೀನು ಅದಕ್ಕೆ ಪ್ರೆಗ್ನೆಂಟ್ ಆದ್ರೆ ಅದನ್ನು ಕೊಲ್ಲಬೇಕು ಅಂತ ಅಂದ್ಕೊಳಕತ್ತಿದ್ದಿ? ಅದನ್ನು ಏನಾದರೂ ಮಾಡಬೇಕು ಅಂತ ಅಂದ್ಕೊಳಕತ್ತಿದ್ದಿ? ನಾ ಮಾತಾಡೋದನ್ನು ತಿಳ್ಕೊಂಡು ಏನೇನೋ ಅನ್ಕೋಬೇಡವ ತಾಯಿ. ಆಕಿ ಏನು ಹೇಳಿದ್ಲ ನನಗೆ, ಅತ್ತಿ ಯಾಕೋ ನನಗೆ ಹಂತಿ ಆದಂಗೆ ಆಗೋದು, ಆಮೇಲೆ ತೆರೆ ಸುತ್ತಿದಂಗೆ ಆಗೋದು ಆಗತ್ತರಿ. ಅದಕ್ಕೆ ಎಲ್ಲಿ ಡೇಟನ್ನು ಮುಂದೆ ಹೋಗೈತಿ, ಅದಕ್ಕೆ ಆಕೆ ಚೆಕ್ ಮಾಡ್ಕೊಂಡು ನೋಡ್ತೇನೆ ರೀ ಅಂತ ಅಂದ್ಲು. ಆಯ್ತವ, ಮಾಡ್ಕೊಂಡು ನೋಡು ಅಂತ ಹೇಳಿ ನಾನು. ಆದ್ರೆ ಚಲೋ ಆಗ್ತೈತೆ ಅಂತ ಅಂದ ನಾನು. ನೀನೇನೋ ಕೇಳಿಸ್ಕೊಂಡು ಏನೇನೋ ಮಾತಾಡಕ್ಕೆ ಹೋಗ್ಬೇಡ. ಸಾಕು ಸುಮ್ಮನಿರೋ ಅಮ್ಮ. ನೀನು ಮಾತಾಡಿದ್ರೆ ನಾನು ಕೇಳಿಸ್ಕೊಂಡೇನೆ. ಇವಾಗ ನೋಡಿದ್ರೆ ಇಲ್ಲ ಅಂತಾನೆ ಮಾತಿಸ್ತೀಯಲ್ಲ. ಆದ್ರೆ ಒಂದು ಮಾತು ತಿಳ್ಕೊ, ಅದಕ್ಕೆ ಹೊಟ್ಟೆಲಿ ಏನಾದರೂ ಮಗು ಇದ್ದ ಅದಕ್ಕೆ ಏನಾದರೂ ಅದಕ್ಕೆ ನೀನೇ ಕಾರಣ ಅಂತ ನನ್ನ ಮನೆಯವ್ರ ಮುಂದೆ ಎಲ್ಲರ ಮುಂದೆ ಹೇಳ್ತೇನೆ. ಇದೊಂದು ತಲೆಗಿರಲಿ. ಇದನ್ನು ತಲೆಗೆ ಇಟ್ಕೊಂಡ ಏನಾದರೂ ಮಾಡು, ಏನಾದರೂ ಬಿಡು, ನಾನಂತೂ ಕೇಳಂಗೇ ಇಲ್ಲ. ನಾನು ಮನೆಯವರು ಎಲ್ಲರೂ ನೀನು ಬದಲಾಗಿದೆ ಅಂತ ಅನ್ಕೊಂಡ್ರೆ ನಿನ್ನ ಬುದ್ಧಿ ನೀನು ಇನ್ನೂ ಬಿಟ್ಟಂಗ ಇಲ್ಲ. ನೀನು ಬದಲಾದಂಗೆ ನಾಟಕ ಮಾಡ್ತಿದ್ದೀಯ ಹೊತ್ತು ನೀನು ಆಗಿಲ್ಲ ಅಂತ ನನಗೆ ಅನಿಸಾತಿ. ಅಮ್ಮ, ನೀನು ಬದಲಾಗು. ಮೊದಲು ಅದನ್ನು ತಲೆಗಿಂದೆಲ್ಲ ತೆಗೆದು ಹಾಕು. ಅದನ್ನು ತೆಗೆದು ಹಾಕಿ ಚೆನ್ನಾಗಿ ಇರುವಮ್ಮ. ನಾನು ಚಿಕ್ಕವಳಾಗಿ ನಿನಗೆ ನಾನು ಹೇಳಬೇಕಾ? ನೀನು ನನಗೆ ಹೇಳೋದು ಹೋಗಿ ನಾನು ನಿನಗೆ ಹೇಳೋದಂದ್ರೆ ಏನಮ್ಮ ಅದು? ನೋಡಮ್ಮ, ಇನ್ನು ಮುಂದಾದರೂ ಚೆನ್ನಾಗಿರು. ಯಾಕಮ್ಮ ಈ ರೀತಿ ಹೊಟ್ಟೆ ಕಚ್ಪಡ್ತೀಯ? ಯಾಕೆ ಈ ರೀತಿ ಎಲ್ಲ ಯೋಚನೆಗಳನ್ನ ಮಾಡ್ತೀಯ? ಆ ಮಗು ಅಂದ್ರೆ ನಿನ್ನ ಮೊಮ್ಮಗು ಅಲ್ಲ, ಅಣ್ಣನ ಮಗು ಅಂದ್ರೆ ನಿನಗೇನಾಗುತ್ತೆ? ಮೊಮ್ಮಗುದಲ್ಲ, ಅದನ್ನು ಕೊಲ್ಲಬೇಕು ಅನ್ನೋ ಯೋಚನೆ ಯಾಕಮ್ಮ ನಿನಗೆ? ಆ ರೀತಿ ಎಲ್ಲ ಯೋಚನೆ ಮಾಡಿ ಅದಕ್ಕೆ ನೀನು ಏನಾದರೂ ಮಾಡಿದ್ರೆ, ಅದಕ್ಕೆ ಪ್ರೆಗ್ನೆಂಟ್ ಹೋದಾಗ ಅದು ಏನಾದರೂ ಆದ್ರೆ ಅದು ನಿನ್ನ ಮೇಲೆ ಬರುತ್ತೆ. ನೆನ್ಪಿಟ್ಕೋ ಅಮ್ಮ, ನೆನ್ಪಿಟ್ಕೋ. ಇದ್ರ ಮೇಲೆ ನಿನ್ನಿಷ್ಟ. ನಾನಂತ ಏನು ಹೇಳಕ್ಕೆ ಹೋಗಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ತಾಯಿಗೇನೋ ಬುದ್ಧಿ ಹೇಳಿ ತಾಯಿಗೆ ವಾಪಸ್ ಮಾತಾಡೋಷ್ಟು ಧೈರ್ಯ ಬರುತ್ತೆ ನಿನಗೆ? ಹಾಳಾದಕ್ಕಿನ ಹೋಗು. ನಾನೇನು ಅಂಥದ್ದೆಲ್ಲ ಮಾಡೋಕತ್ತಿಲ್ಲ. ನಾನೇನು ಯೋಚನೆ ಮಾಡತ್ತೀನಿ ಈಕೆ ನನ್ನ ತಳ ಸಿಟ್ನಾಗ ನಾನೇನು ಅಂದನೋ ಬಿಟ್ಟನೋ ನನಗೆ ಯಾರೋ ಅಂದಿದ್ರು, ಅದನ್ನು ನಾನು ಯೋಚನೆ ಮಾಡತ್ತೀನಿ. ಆದರೆ ನೀನು ಅದನ್ನು ತಿಳ್ಕೊಂಡು ನಿಜ ಅನ್ಕೊಂಡ್ಬಿಟ್ಟಿಲ್ಲ. ನಾನು ಬದಲಾಗಿದ್ದಕ್ಕೆ ಇಷ್ಟು ಒಳ್ಳೆ ಕೈಯಲ್ಲಿ ನಿಂತಿರೋದು. ಇಲ್ಲ ಅಂದಿದ್ರೆ ನೀನು ಅಂದಿದ್ದೀನಲ್ಲ ಇಷ್ಟು ಅನಿಸ್ಕೊಂತ ನಾನು ಸುಮ್ಮನೆ ಇರ್ತಿರ್ಕಿಲ್ಲ. ತಿಳ್ಕೊ, ಏನೋ ಒಂದು ಅವಾಗ ಆಗ್ತಿತ್ತು. ನೀ ಏನಾದರೂ ಮಾಡು, ಏನಾದರೂ ಬಿಡು. ಆದ್ರೆ ನಮ್ಮ ಹೊಟ್ಟೆಲಿರೋ ಮಗುಗೆ ಏನಾದರೂ ಆದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯಮ್ಮ. ಬೇರೆ ಯಾರು ಏನು ಹೇಳೋದು ಬೇಕಾಗಿಲ್ಲ, ನಾನೇ ಹೇಳ್ತೇನೆ ನಮ್ಮಮ್ಮನ ಈ ರೀತಿ ಮಾಡಿರೋದು ಅಂತೇಳಿ. ಆಯಿತು, ಇನ್ನೇನು ನನಗೆ ಹೇಳಕ್ಕೆ ಹೋಗಬೇಡ. ನಾನು ಏನು ಕೇಳಂಗಿಲ್ಲ. ಅಯ್ಯೋ ಮೂದೇವಿ ನಿಂದ್ರ ಯವ್ವ ದೇವ್ರ, ಅದಕ್ಕೆ ಏನಾರ ಆದರೂ ಇದು ನನ್ನ ಮೇಲೆ ಬರ್ತತ್ತಲ್ಲ ಯವ್ವ. ನಾನು ಆಕೆಗೆ ಹಂಗೆ ಅನ್ನಬಾರ್ದಾಗಿತ್ತು. ನಾ ಅಂದಿದ್ದನ್ನು ಕೇಳಿಸ್ಕೊಂಡು ಅದನ್ನ ಕರೆ ಅಂತ ಅನ್ಕೊಂಡ್ಬಿಟ್ಲಲ್ಲಿಕಿ. ಅಯ್ಯೋ, ಏನು ಮಾಡೋದು ಶಿವನ? ನನ್ನ ಮನಸ್ಸಿನಾಗ ಅನ್ಕೋಬೇಕಾಗಿತ್ತು. ಬಾಯಿ ಬಿಟ್ಟು ಯಾಕಾರ ಅನ್ನೋ ಏನೋ ಈಕೆ ಕೇಳಿಸಿ ಈಕೆ ನೋಡ್ರಿ ಅದಿಗಾಮ್ರಿ ನನಗೆ ಈ ರೀತಿ ಎಲ್ಲ ಅಂದು ಹೋಗತ್ತಾಳ. ಇವ್ರ ಕಡೆಯಿಂದ ಎಲ್ಲ ಮಕ್ಕಳ ಕಡೆಯಿಂದ ನಾನು ಅನ್ಸ್ಕೋತ ಪರಿಸ್ಥಿತಿ ಬಂದತ್ತು. ಏನು ಮಾಡೋದು? ನನ್ನ ಹನಿ ಬರೋಣ ಸರಿನೇ ಇಲ್ಲ. ಮದು ಚೆಕ್ ಮಾಡಿದ್ಯಾ? ನೋಡೋಣ, ತೊಗೊಂಡು ಬಾ. ನನಗಂತೂ ನೋಡಬೇಕು ಅನ್ನೋ ಕುತೂಹಲ ತಡ್ಕೊಳಕ್ಕಾಗತ್ತಿಲ್ಲ. ಬೇಗ ಬಾ ಮದು. ಹಾಂ ರೀ, ಬಂದೆ ರೀ. ನನಗಂತೂ ತುಂಬ ಖುಷಿ ಆಗ್ತಾ ಇದ್ದೀರಿ. ಅದರಲ್ಲಿ ಡಬಲ್ ಗೆರೆ ಬರ್ತಿದ್ದೀರಿ. ನೀವು ಬೇಕಿದ್ರೆ ನೋಡಿ ಬನ್ನಿ. ಎಲ್ಲಿ? ಹೌದಾ? ನಿಜ ಹೇಳ್ತಾ ಇದೀಯಾ? ಅಯ್ಯೋ ನಿಜಾನೇ ರೀ, ಬಂದು ನೋಡಿ ಬರ್ರಿ. ಇಲ್ಲಿ ನನಗೆ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಬಾರ್ದು. ಬನ್ನಿರಿ.
ಓ ಗಾಡ್, ಕಾಂಟ್ ಬಿಲೀವಬಲ್. ನಿಜವಾಗ್ಲೂ ನಾನು ಅಪ್ಪ ಆಗ್ತಾ ಇದ್ದೀನ ಮಧು. ಇದನ್ನ ನನ್ನ ಕೈಯಿಂದ ನಂಬಕ್ಕಾಗ್ತಾ ಇಲ್ಲ ಮಧು. ನಿಜವಾಗ್ಲೂ ಐ ಕಾಂಟ್ ಬಿಲೀವಬಲ್ ಮಧು. ಐ ಲವ್ ಯು ಮಧು, ಐ ಲವ್ ಯು. ನಂಗಂತೂ ಎಷ್ಟು ಖುಷಿ ಆಗೋದು ಗೊತ್ತು ಮಧು. ನಾನು ಅಪ್ಪ ಆಗ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದನ್ನೆಲ್ಲ ಮನೆಯವ್ರಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತು. ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಹಾಂ ಹೌದು, ನನಗೂ ತುಂಬ ಖುಷಿ ಆಗ್ತಾ ಇದೆ ರೀ. ನನಗಂತೂ ಮಾತೇ ಬರ್ತಾ ಇಲ್ಲ. ಇದೇನಾದರೂ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರಂತೂ ನಿಂತು ಪಟ್ಟಿನ ಮೇಲೆ ಬರ್ತಾರೆ. ಒಂದು ಮಾತು ಅವ್ರಿಗೂ ಫೋನ್ ಮಾಡಿ ಹೇಳ್ರಿ. ಅಯ್ಯೋ ದೇವ್ರೆ, ಇವ್ರ ರೂಮಿಗೆ ಯಾವಾಗಾದ್ರೂ ಬಂದರೆ ಇವ್ರು ಬರೀ ಅಂಟ್ಕೊಂಡೇ ಇರ್ತಾರಲ್ಲ. ನಾನೇನು ನೋಡಿಲ್ಲಪ್ಪ, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ನೀವು ನೋಡಿದ್ರೆ ಏನು ಸುಮಾ, ಏನು ಹೇಳು. ಏನನ್ನ ಏನಕ್ಕೆ ಇಬ್ರು ತುಂಬಾನೇ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ನನ್ನ ಮುಂದೆ ಹೇಳಲ್ವಾ? ಅಯ್ಯೋ, ನಿನ್ನ ಮುಂದೆ ಹೇಳ್ತಾ ಇರ್ತೀನೇನ, ಎಲ್ಲರ ಮುಂದೆ ಹೇಳ್ತಾನೆ. ಅಯ್ಯೋ ಅಣ್ಣ, ಕೈಯಲ್ಲಿ ಏನು ಹಿಡ್ಕೊಂಡಿದ್ಯಾ? ಏನದು? ಅದು ನಾನು ಅಪ್ಪ ಆಗ್ತಾ ಇದ್ದಾನು, ನೀನು ಅತ್ತಿಗೆ ಆಗ್ತಾ ಇದ್ದೀ. ಹೌದಾ? ನಾನು ಅತ್ತೆ ಆಗ್ತಾ ಇದ್ದೀನ? ನಿಜ ಹೇಳ್ತಾ ಇದ್ರಾ ಅತ್ತಿಗೆ? ನಿಜನಾ? ಹೌದಾ ಅತ್ತಿಗೆ, ಇದು ನಿಜನಾ? ನನ್ಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ನೀವು ಅಮ್ಮ ಆಗ್ತಾ ಇದ್ದೀರಾ, ನಾನು ಅತ್ತೆ ಆಗ್ತಾ ಇದ್ದೀನ. ಹೌದು ಸುಮಾ, ನನಗೂ ಇದನ್ನ ನಂಬಕ್ಕೆ ಆಗತ್ತಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಆದರೂ ಯಾಕೋ ಸ್ವಲ್ಪ ವಾಮೆಂಟ್ ಅದು ಆಗದಂಗೆ ಆಗತ್ತಿತ್ತಲ್ಲ. ಆಮೇಲೆ ತಲೆ ಸುತ್ತು ಬರತ್ತಿತ್ತು, ಊಟನೂ ಸೇರಾತಿರ್ಕಿಲ್ಲ. ಏನಾದರೂ ಅಡುಗೆ ಮಾಡಿದ್ರೆ ವಾಸನೆಗೆ ವಾಂತಿ ಆದಂಗೆ ಆಗತ್ತಿತ್ತು. ಮತ್ತು ಯಾಕೋ ಈ ಸರಿ ಇದನ್ನು ಮುಂದೆ ಹೋಗಿತ್ತಲ್ಲ, ಅದಕ್ಕೆ ಅವ್ರಿಗೆ ಹೇಳಿದ್ದಿ ಸ್ವಲ್ಪ ತೊಗೊಂಡು ಬರೀ ನೋಡೋಣ, ಮನ್ಯಾಗ ಟೇಸ್ಟ್ ಮಾಡ್ಕೊಳ್ಳೋಣ. ಹಂಗೆ ಏನಾದರೂ ಬಂದ್ರೆ ಆಮೇಲೆ ಬೇಕಿದ್ರೆ ದವಾಖಾನಿಗೆ ಹೋಗೋಣ ಅಂತ ಹೇಳಿನಿ. ಅದಕ್ಕೆ ಅವ್ರು ತೊಗೊಂಬಂದ್ರು. ಆದರೆ ಅದು ಡಾರ್ಕ್ ಏನೇನೋ ಬಂದ್ಬಿಟ್ಟೈತಿ. ನನಗಂತೂ ಖುಷಿ ತಡ್ಕೊಳಕ್ಕಾಗತ್ತಿಲ್ಲ ಮದು. ತುಂಬಾ ಖುಷಿ ಆಗ್ತಾ ಇದೆ. ಹೌದು ಸುಮಾ, ನಮಗೂ ಹಂಗಾಗೈತಿ. ಎಷ್ಟು ಖುಷಿ ಆಗೋದು ಗೊತ್ತು ನಿಜವಾಗ್ಲೂ ಮಧು. ನನಗೆ ಎಷ್ಟು ಖುಷಿ ಆಗತ್ತಂತ ಹೇಳ್ಕೊಳಕ್ಕೂ ಆಗತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇನ್ಮೇಲೆ ಹುಷಾರಾಗಿರ್ಬೇಕು. ಏನಾದರೂ ತಿನ್ಬೇಕಾದ್ರೂ ಯೋಚನೆ ಮಾಡಿ ತಿನ್ನಿ. ಆಮೇಲೆ ಏನಾದ್ರೂ ತಿನ್ಬೇಕಾದ್ರೂ ಒಂದ್ಸರಿ ಫಸ್ಟ್ ನಂಗೆ ಟೇಸ್ಟ್ ಮಾಡಿಸ್ಕೊಡಿ, ಅದು ಚೆನ್ನಾಗಿದೆಯಾ ಇಲ್ವಾ ಎಲ್ಲ ಅವ್ನು ಹೇಳ್ತಾನೆ. ಸರಿನಾ? ನಿಮ್ಗೆ ಏನೇ ಬೇಕಿದ್ರೂ ನನ್ನ ಕೇಳಿ, ನಾನು ನಿಮಗೆ ಮಾಡಿಕೊಡ್ತೀನಿ. ಓಕೆ? ಸರಿ ಸುಮಾ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಕೇರ್ಫುಲ್ ಆಗಿರ್ತಾ ಇರ್ತೇನೆ. ನಾನು ಇನ್ಮೇಲೆ ಎಲ್ಲನೂ ಯಾವುದೇ ತಿನ್ಬೇಕಾದ್ರೂ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಅತ್ತೇನು ಕೇಳ್ತೀನಿ. ಅವರು ಹೆಂಗೆ ದೊಡ್ಡವರಲ್ವಾ, ಅದಕ್ಕೆ ಅವ್ರನ್ನ ಕೇಳಿ ತಿಂತೀನಿ. ಅಮ್ಮನ್ನ ಕೇಳ್ತೀರಾ? ಅಲ್ಲ ಅತ್ತಿಗೆ ಅದು ಯಾಕೆ ಸುಮ, ಯಾಕೆ ರೀತಿ ಯೋಚನೆ ಮಾಡ್ತಾ ಇದೆಯಾ? ಅತ್ತೆಗೆ ಎಲ್ಲ ಗೊತ್ತಿರುತ್ತಲ್ಲ, ಅದಕ್ಕೆ ಅತ್ತೆನ ಕೇಳ್ತೀನಿ. ಅಮ್ಮ ಅಮ್ಮ. ಹಾಂ ಬನ್ನಪ್ಪ, ಹೇಳ್ರವಿ ಕರದಲ್ಲ. ಎಲ್ಲರೂ ಎಲ್ಲ ಇದಾರೇನ? ಏನೋ ಭಾಳ ಖುಷಿ ಆಗದ್ರಿ. ಏನಾಯ್ತು? ಚೆಕ್ ಮಾಡ್ಕೊಂಡ್ಲಾ? ಏನು ಬಂತು? ಅಮ್ಮ ಪಾಸಿಟಿವ್ ಬಂತು ಅಮ್ಮ. ನಾನು ಅಪ್ಪ ಆಗ್ತಾ ಇದ್ದೀನಿ, ನೀನು ಅಜ್ಜಿ ಆಗ್ತಾ ಇದೀಯಮ್ಮ. ನಿಜನಾ? ಹೌದಾ? ನಾನು ಅಜ್ಜಿ ಆಗತ್ತೀನಿ ಅಂದ್ರೆ ಮೊದಲು ಹುಟ್ಟಾಗ ನಮ್ಮ ವಂಶದ ಕುಡಿ ಬೆಳೆಯಾಕತ್ತತಿ. ಹೌದು ಅಮ್ಮ, ನಾನು ತಂದೆ ಆಗ್ತಾ ಇದ್ದೀನಿ, ನೀನು ಅಜ್ಜಿ ಆಗ್ತಾ ಇದೀಯಾ. ಸುಮಾ ಅತ್ತೆ ಆಗ್ತಾ ಇದ್ದಾಳೆ, ಅಪ್ಪ ಅಜ್ಜ ಆಗ್ತಾ ಇದ್ದಾನೆ, ನನ್ನ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ. ಸುಮಾ ಇವಾಗ ಚೆಕ್ ಮಾಡಿರೋದನ್ನ ನೋಡಿ ಅವಳು ಖುಷಿ ಪಟ್ಲು. ಹಾಗೆ ನಿನಗೂ ತೋರಿಸಿದ್ರಾಯ್ತು ಅಂತ ಕರೆದೆ ಅಮ್ಮ. ಮಧು ಚೆಕ್ ಮಾಡ್ಕೊಂಡ್ಲಲ್ಲ, ನೋಡಿದ್ವಿ ಅಷ್ಟರಲ್ಲಿ ಸುಮಾ ಬಂದ್ಲು. ಸುಮಾ ಹೇಳಿದ್ವಿ ಅಷ್ಟರಲ್ಲಿ, ಅದಕ್ಕೆ ನಿನ್ನ ಕರೆದ್ವಿ. ಅಪ್ಪ ಹೊರಗಡೆ ಹೋಗಿದ್ರಲ್ಲ, ಅವ್ರು ಬಂದಮೇಲೆ ಹೇಳಿದ್ರೆ ಆಯಿತು ಅಂತ ನಿನ್ನ ಕರೆದು ನಿನಗೆ ಹೇಳಿದೆ ಅಮ್ಮ. ನನಗಂತೂ ಇಷ್ಟು ಖುಷಿ ಆಗ್ತಾ ಇದೆಯಾ ಗೊತ್ತಾ ಅಮ್ಮ? ನನಗೂ ತುಂಬ ಖುಷಿ ಆಗತ್ತಪ್ಪ. ಅಯ್ಯೋ ಮಧು, ಇದನ್ನು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾನೆ. ತಡ್ಕೊಳಕ್ಕಾಗತ್ತವ, ಅಷ್ಟು ಖುಷಿ ಆಗತ್ತೆ. ಹೌದಮ್ಮ, ತಡ್ಕೊಳಕ್ಕಾಗ್ತಾ ಅಲ್ವಾ? ಅಷ್ಟು ಖುಷಿ ಆಗ್ತಾ ಇದೆಯಾ? ಇದು ನಿಜನಾ? ನಾನು ನಂಬೋದಾ? ಅಯ್ಯೋ ಸುಮ್ಮ, ಯಾಕೆ ಈ ರೀತಿ ಮಾತಾಡತ್ತಿದ್ದಿ? ಪಾಪ ಅತ್ತೆ ಅಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನು ಈ ರೀತಿ ಮಾತಾಡಿ ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ತಾ ಇದ್ದೆ? ಸುಮ್ಮನೆ ಇರು. ಅಯ್ಯೋ ಅದಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಮ್ಮನಿಗೆ. ಅಮ್ಮ ತುಂಬ ಖುಷಿ ಆಗ್ತಾ ಇರ್ಬೋದು ಅಲ್ವಾ? ಆಗದೆ ಇರ್ತತೇನ? ನನ್ನ ಸಸಿ ಬಸರದ ಅಂದ್ರೆ ಖುಷಿ ಆಗದೆ ಇರ್ತದಂದ್ರೆ ಹೆಂಗ ಮಗಳ? ಏನಂತ ಮಾತಾಡ್ತಿದ್ದಿ? ಸುಮ್ಮನೆ ಸ್ವಲ್ಪ. ಸರಿ ಆಯ್ತು, ಖುಷಿ ಪಡು. ಸುಮಾ ಸುಮ್ಮನೆ ಇರು, ಯಾಕೆ ಅಮ್ಮಗೆ ಯಾವಾಗಲೂ ಗೋಳು ಹಾಕೋತಿ? ಅಣ್ಣ, ಅಮ್ಮನ್ನ ಗೋಳು ಹಾಕೋದ್ರಲ್ಲಿ ನಂಗೆ ಸ್ವಲ್ಪ ಖುಷಿ ಸಿಗುತ್ತೆ ಅಣ್ಣ, ಅದಕ್ಕೆ ಗೋಳು ಹಾಕೋತೀನಿ. ನೀವೇನು ಅನ್ಕೋಕ್ ಹೋಗ್ಬೇಡಿ, ಸರಿನಾ?